ಕೌರವ ವೆಂಕಟೇಶ್ ಸಿನಿಮಾ ರಂಗದಲ್ಲಿ ಆಕ್ಷನ್ ಡೈರೆಕ್ಟರ್ಗಳಿಗೆ, ಸ್ಟಂಟ್ ಮಾಸ್ಟರ್ಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಆಕ್ಷನ್ ಥ್ರಿಲ್ಲರ್ಗಳ ಗೆಲುವು ನಿಲ್ಲೋದು ಆ ಚಿತ್ರಗಳಲ್ಲಿ ಹೆಣೆದ ಫೈಟ್ ಸೀಕ್ವೆನ್ಸ್ಗಳ ವೈವಿಧ್ಯತೆಯ ಮೇಲೆ, ಆಕ್ಷನ್ ಸೀನ್ಗಳ ಥ್ರಿಲ್ ಅನ್ನು ಆನ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಆಗಿ ಮಾರ್ಪಡಿಸುವ ಆಕ್ಷನ್ ಡೈರೆಕ್ಟರ್ಗಳ ಕ್ರಿಯೇಟಿವ್ ಸಾಮರ್ಥ್ಯದ ಮೇಲೆ. ಕನ್ನಡ ಚಿತ್ರೋದ್ಯಮದಲ್ಲಿ ಅಂತಹ ಸಮರ್ಥ ಜನಪ್ರಿಯ ಸ್ಟಂಟ್ ಮಾಸ್ಟರ್ಗಳಲ್ಲಿ ಒಬ್ಬರು ಕೌರವ ವೆಂಕಟೇಶ್. ತೊಂಬತ್ತರ ದಶಕದಿಂದ ಸ್ಟಂಟ್ ಕಾರ್ಯಕ್ಷೇತ್ರದಲ್ಲಿ ನಿರತರಾಗಿರುವ ವೆಂಕಟೇಶ್ ಮೊದಲಿಗೆ ಜಿಮ್ನಾಸ್ಟಿಕ್ಸ್ನಲ್ಲಿ ತೀವ್ರ ಆಸಕ್ತಿ ಇದ್ದವರು. ಜಾಕಿ ಚನ್ ಸಿನಿಮಾಗಳು ನೋಡ್ತಾ, ಎಂಟರ್ ದಿ ಡ್ರಾಗನ್, ಬೂಸ್ಲಿ ಸಿನಿಮಾ ನೋಡ್ತಿದ್ದೆ. ಸೊ ನಾವು ಮಾಡಿದ್ರೆ ಹೆಂಗಿರುತ್ತೆ. ಅದೇ ಅಭಿರುಚಿ ಅವರನ್ನು ಚಿತ್ರರಂಗದ ಆಕ್ಷನ್ ವಿಭಾಗದತ್ತ ಸೆಳೆದು ತಂದಿತು. ಚಿತ್ರಗಳಲ್ಲಿ ಸ್ಟಂಟ್ ಸೀನ್ಗಳನ್ನೂ ನಿರ್ವಹಿಸುತ್ತಾ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಬೇಕಾದ ಬಾಡಿ ಫ್ಲೆಕ್ಸಿಬಿಲಿಟಿ, ಸಮಯ ಪ್ರಜ್ಞೆ ಮೊದಲಾದ ಸಾಮರ್ಥ್ಯಗಳಿಂದ ಬಹುಬೇಡಿಕೆಯ ಸ್ಟಂಟ್ ಮಾಸ್ಟರ್ ಆಗಿ ಬೆಳೆದವರು ವೆಂಕಟೇಶ್. ಸ್ಟಂಟ್ ಮಾಸ್ಟರ್ ಕಾರ್ಡ್ ಸಿಕ್ಕ ಕೂಡಲೇ ಬಿಸಿ ಪಾಟೀಲ್ರ ಕೌರವ ಚಿತ್ರಕ್ಕೆ ಆಕ್ಷನ್ ಸೀಕ್ವೆನ್ಸ್ಗಳನ್ನು ನಿರ್ವಹಿಸಿ ಯಶಸ್ವಿಯಾಗಿ ನಿಭಾಯಿಸಿದ ವೆಂಕಟೇಶ್ ಅವರನ್ನು ಚಿತ್ರಲೋಕ ಕೌರವ ವೆಂಕಟೇಶ್ ಎಂದೇ ಗುರುತಿಸುತ್ತಾ ಬಂದಿದೆ. ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ಸುದೀಪ್ ರಿಂದ ಹಿಡಿದು ಇಂದಿನ ಯುವ ಹೀರೋಗಳವರೆಗೂ ಸ್ಟಂಟ್ಗಳನ್ನು ಮಾಡಿಸಿ ನೂರಾರು ಚಿತ್ರಗಳ ಥ್ರಿಲ್ಲಿಂಗ್ ಸೆನ್ಸಿಬಿಲಿಟೀಸ್ ಹೆಚ್ಚಿಸಿದ ಗರಿಮೆ ವೆಂಕಟೇಶ್ ಅವರದ್ದು. ಕನ್ನಡ ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತರಾಗಿರುವ ಮಾಲಾಶ್ರೀಯವರ ಎಲ್ಲ ಚಿತ್ರಗಳಿಗೆ ಡ್ಯೂಪ್ ಆಗಿ ಕೆಲಸ ಮಾಡಿದ ವಿಶಿಷ್ಟ ಗರಿಮೆಯಿದೆ. ವೆಂಕಟೇಶ್ ಅವರಿಗೆ ಕನ್ನಡ ಚಿತ್ರಗಳಲ್ಲದೆ ಹಿಂದಿ, ತೆಲುಗು ಚಿತ್ರಗಳಿಗೂ ಸಾಹಸ ನಿರ್ದೇಶನ ಮಾಡಿದ ಗರಿಮೆಯಿದೆ. 2024ರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ನಟನೆಯ ಕೊಕೀನ್ ಚಿತ್ರವನ್ನು ನಿರ್ದೇಶಿಸಲು ತೊಡಗಿದರು. ಇದೀಗ ವೆಂಕಟೇಶ್ ಅವರು ಒಂದು ಸುಂದರ ದೆವ್ವದ ಕಥೆ ಚಿತ್ರದ ನಾಯಕ ನಟನಾಗಿ ಪಾತ್ರ ನಿರ್ವಹಿಸುತ್ತಿದ್ದಾರೆ. ನನ್ನ ಆಸೆ ಯಾವ ಆಗ್ಬೇಕಾಗಿರೋದು, ಸೊ ಇವಾಗ ಆಗ್ತಿದೆ. ಆಕ್ಷನ್ ಸೀಕ್ವೆನ್ಸ್ ಯಾವುದೇ ಇರಲಿ, ಅದು ಎಷ್ಟೇ ಸಾಹಸಮಯವಾಗಿರಲಿ, ಹಿಂಜರಿಯದೆ ಎಕ್ಸಿಕ್ಯೂಟ್ ಮಾಡುವವರು ಎಂದೇ ಚಿತ್ರರಂಗ ಗುರುತಿಸುವ ಜನಪ್ರಿಯ ಸ್ಟಂಟ್ ಮಾಸ್ಟರ್ ಕೌರವ ವೆಂಕಟೇಶ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಸಾಹಸ ನಿರ್ದೇಶನದ ಅಪಾರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ.